ದುಡ್ದಿದ್ದನ್ನ ಕೈ ಚಾಚ್ ಕೇಳಿಲ್ಲ ನೀವು. ಅದನ್ನೆಲ್ಲ ಮರ್ತು ಹೋಗ್ಬಿಡ್ಲಾ? ಹೋಗ್ಲೇಬೇಕು ಕಣಪ್ಪ. ಇದೆಲ್ಲದಕ್ಕಿಂತ ರಕ್ತ ಸಂಬಂಧ ದೊಡ್ಡದಲ್ವಾ? ಯಾವ ರಕ್ತ? ಅಂತ ರಕ್ತನೇ ಬೇಡ ನನಗೆ. ಸತ್ಯ ಸತ್ಯ ಇಲ್ಲ ಕುಯ್ಕೊಂಡ್ಬಿಟ್ರೆ ಸಂಬಂಧ ಹೊಂಟಾಯ್ತದ. ಅವ್ರು ನನಗೆ ಜೀವ ಕೊಟ್ಟಾರೆ ಕಣ್ಣ. ಜೀವ ಕೊಟ್ಬಿಟ್ಟೆ? ನೀವು ನಂಗೆ ಬದುಕು ಕೊಟ್ಟವ್ರು ಕಡ್ಲ? ಇಲ್ಲ ಕಡ್ಲಪ್ಪಯ್ಯ, ಕಷ್ಟನೋ ಸುಖನೋ ನಾನ್ ನಿಮ್ ಜೊತೆಗೆ ಇರೋದು. ಸವಿ ಟ್ರಾವೆಲ್ಸ್ ಬೇಡ, ಏನು ಬೇಡ, ಎಲ್ಲರೂ ಡೈವರ್ ಡ್ಯೂಟಿ ಮಾಡ್ಕೊಂಡು ಇದ್ಬಿಡ್ತೀನಿ. ಈ ಮನೆನೇ ಬೇಡ ಕಡ್ಲ, ಎಲ್ಲರೂ ಸಣ್ಣ ಮನೆಗೆ ಹೋಗುವ. ಹಗ್ಲು ರಾತ್ರಿ ದುಡ್ದು ನಿಮಗೆ ಸದ್ದಾಗಿ ನೋಡ್ಕೊಂತೀನಿ. ಬನ್ನಿ ಹೋಗವ. ಸತ್ಯ, ನೀನ್ ನಮ್ಮ ಮಾತು ಕೇಳದೆ ಹೋದ್ರೆ ನಾವು ನಿನ್ನ ಸಾಕಿದ ಅಪ್ಪ ಅಮ್ಮನದೇ ಸುಳ್ಳಾಗೋಯ್ತದೆ. ಸತ್ಯ, ನೀನ್ ಅವ್ರ ಜೊತೆ ಹೋಗ್ದೆ ಬಂದ್ರೆ ನನ್ ಮ್ಯಾಗ ಆಣೆ ಕಳ್ಳ. ಆಣೆ ಪ್ರಮಾಣ ಮಾಡಿ ನನ್ನನ್ನ ಕಟ್ಟಾಕ್ಬೇಡಿ. ಹಣೆಗೋಸ್ಕರ ಸಂಬಂಧನೇ ಬಿಟ್ಟೋಗಲ್ಲ ನಾನು. ಅಂದ್ರೆ ನೀನ್ ಹೋಯ್ಕಿಲ್ಲ ಅವ್ರ ಜೊತೆ? ಯಾವ ಆಣೆ ನಿನಗ್ ಬೇಕಾಗಿಲ್ಲ. ನನಗ್ ಗೊತ್ತು ಕಳ್ಳ ನಿನ್ನ ಹೆಂಗ್ ಕಳಿಸ್ಬೇಕು ಅಂತ. ನಾನಿದ್ರು ತಾನೆ. ಅಯ್ಯೋ ಬಿಡಿ. ಯಾರ? ನಾನು ನಿಮ್ಮಕ್ಕ ಪದ್ಮಾವತಿ. ಏನ್ ಮಾಡಕ್ಕಾಗತ್ತಕ್ಕ? ಯಾರ್ಯಾರ ಆಯ್ಸು ಎಷ್ಟೆಷ್ಟಿದೆಯೋ ಅಷ್ಟೇ ಬದುಕು. ನನ್ ಮಗಳು ಸಾವಿತ್ರಿ ಸತ್ತಿಲ್ಲ, ಬದುಕಿದಾಳೆ. ವೈಕುಂಠ ಸಮಾರಾಧನೆ ದಿನ ಪಾಯಸ ತಿನ್ಬೇಕು ನಿನ್ನ ಆಸೆಗೆ ಕಲ್ಲು ಬಿದ್ದಿದೆ. ನಮ್ ಸಾವಿತ್ರಿ ಈಗ ಆಗರ್ಭ ಶ್ರೀಮಂತರ ಮನೆ ಸೊಸೆ. ಎರಡನೇ ಮದುವೆ ಮಾಡ್ಕೊಂಡ್ಲು ಅಂತ ಖ್ಯಾತೆ ತೆಗಿಬೇಡ. ಅವಳ ಗಂಡ ಸತ್ಯನ್ ತಂದೆ ಆಗರ್ಭ ಶ್ರೀಮಂತ. ನೀನು ನಿನ್ ಹೆಂಡತಿ ನಮ್ ಸಾವಿತ್ರಿ ನಾನು ಏನ್ ಹೇಳ್ತಾ ಇದ್ದೆ? ದರಿದ್ರದವಳು, ಅನಿಷ್ಟದವಳು ಅಂತೆಲ್ಲ ಹೇಳ್ತಾ ಇದ್ದೆ ಅಲ್ವಾ? ಈಗಂತ ಮಾತುಗಳು ಯಾವ್ದು ನಿನ್ ಬಾಯಲ್ಲಿ ಬರಬಾರ್ದು. ಅಕಸ್ಮಾತ್ ಏನಾದ್ರೂ ಬಾಯಲ್ಲಿ ಬಂತು ನಿನ್ ನಾಲ್ಗೆಗೆ ಬರೆ ಹಾಕ್ಬಿಡ್ತೀನಿ. ಹುಷಾರ್. ಸಮಾಧಾನ ಆಯ್ತಾ? ಕಲ್ಸಕ್ರೆ ಹಾಕೊಂಡು ಬಾದಾಮಿ ಹಾಲು ಕುಡಿದಷ್ಟು ಸಮಾಧಾನ ಆಯ್ತು. ಅವನೊಂದು ಕೊಚ್ಚೆ ಪದ್ಮ, ಅವನ್ನೇ ನೀನ್ ಕಲಿಸಿದ್ಯಾ? ಅವನಂದಿತ್ತು ಆಸ್ಪತ್ರೆಗೆ ಬಾರು ಅಂದ್ರೆ ವೈಕುಂಠ ಸಮಾರಾಧನೆಗೆ ಬರ್ತೀನಿ ಅಂತಾನೆ. ಪದ್ಮ ನಾಯಿ ಬೊಗಳುತ್ತೆ, ಆನೆ ಗಂಭೀರವಾಗಿ ಹೋಗ್ತಾ ಇರ್ಬೇಕು. ನಾನು ಗಂಭೀರವಾಗಿರೋಳಲ್ಲ, ಸೊಂಡ್ಲಲ್ಲಿ ತಿರುಗಿಸಿ ಎಚ್ಚೋಳು. ಆ ಶ್ರೀನಿವಾಸ ನಮಗೆ ಎಷ್ಟೊಂದು ನೋವು ಕೊಟ್ಟ. ಅವ್ರ ಮನೇಲಿ ಇದ್ದಾಗ ಆರೋಗ್ಯ ನೋಡ್ಕೊಂಡು ಎಲ್ಲ ಬಾಜಿ ಅವ್ರನ್ನ ಒಂದು ಸ್ಥಿತಿ ಅಂತಂದ್ರೆ ಅಕ್ಕ ಅಂತನು ನೋಡಿದೆ. ಇದ್ದಷ್ಟು ದಿನ ಮನೆ ಬಾಡಿಗೆ ಕೊಡು ಅಂತ ನಿಂತ ಕಾಲಲ್ಲಿ ಮನೆಯಿಂದ ಆಚೆ ದಪ್ಪ. ನಾನು ನನ್ನ 3 ಮಕ್ಕಳು, 4 ಜನನು, ಬಸ್ ಸ್ಟ್ಯಾಂಡು, ರೋಡು. ಸಂತೋಷದ ಸಮಯದಲ್ಲಿ ಕಣ್ಣೀರು ಹಾಕ್ತಾರೆ. ಅನಕ ಸಮಾಧಾನ ಮಾಡ್ಕೊ, ಎಲ್ಲ ಸರಕು. ಅದೇನ್ ಮಾತಾಡ್ಬೇಕು, ಇಲ್ಲೇ ಮಾತಾಡಿ. ಲೇ ಮಗ, ಹಂಗೆಲ್ಲ ಮಾತಾಡ್ಬಾರ್ದು ಗಣ್ಣ. ಹೋಗ್ಲಾ ಹೋಗ್ಲಾ? ಈಗ ನಿನ್ ಸಂತೋಷ ಆಗಿರ್ಬೇಕಲ್ಲ. ಹೊಟ್ಟೆ ತುಂಬಾ ಹಾಲು ಕುಡಿ, ಸಿಹಿ ತಿನ್ನು. ಅತ್ತೆ, ನಾನ್ ಯಾವ ಸೀಮೆ ಅತ್ತೆನಮ್ಮ ನಿನ್ಗೆ? ನಮ್ಮನ್ನ ಅತ್ತೆ ಮಾವ ಅಂತ ಕರಿಯಕ್ ನಾಚಿಕೆ ಪಟ್ಕೊಂಡೆ ಅಲ್ವಾ ಇಷ್ಟೆಲ್ಲ ಮಾಡಿದ್ ನೀನು? ಏನ್ ಸಾಧಿಸ್ದೆ ಸಾವಿತ್ರಿ? ದೂರ ಆಗಿದ್ದ ಅಪ್ಪ ಮಗನ್ ಒಂದ್ ಮಾಡಿದ್ದೀನಿ. ನೋವಲ್ಲಿ ತಂದೆಗೆ ಸಾಂತ್ವನ ಕೊಟ್ಟಿದ್ದೀನಿ. ನೋಡಿ ಅತ್ತೆ ಎಷ್ಟು ಸಂತೋಷವಾಗಿದ್ದಾರೆ. ತಪ್ಪು ತಿಳ್ಕೊಂಡಿದ್ಯಾ ಕಣವ ನೀನು. ಸುಶೀಲ್ ಕುಮಾರ ನಿಮ್ಮ ಅಪ್ಪ ಅಂದಾಗ ಸತ್ಯ ಸಹಾಯ ಕೊಟ್ಟಿದ್ದ. ಬಟ್ಟೆ ಬದಲಾಯಿಸಿದಂಗೆ ಸಂಬಂಧಗಳನ್ನ ಬದಲಾಯಿಸಕ್ ಆಯ್ತದೇನೋ. ಯಾವಾಗ್ಲೂ ಅರ್ಕಲ್ ಅಂಗಿ ತೊಡೋನ್ಗೆ ಸೂಟು ಬೂಟು ತೋರಿಸ್ಬಿಟ್ರೆ ಅವನು ನಡೆಯೋದಂಗೆ ಕೂತ್ಕೊಳ್ಳೋದಂಗೆ ಗೊತ್ತಾಯ್ಕಿಲ್ಲ. ಹಂಗಾಗೈತೆ ಸತ್ಯದ ಪರಿಸ್ಥಿತಿ. ಹೊಸ ಅಪ್ಪನ್ನ ಅಪ್ಪ ಅಂತ ಅವನು ಒಪ್ಕೋತಿಲ್ಲ. ಇಲ್ಲ
ಇಲ್ಲಿ ಗಂಟ ಇದ್ದ ಅಪ್ಪ ನಾನು ಈಗ ಅಪ್ಪನಾಗ ಉಳಿದಿಲ್ಲ. ಇಬ್ಬಿಬ್ರು ಅಪ್ಪಂದ್ರಿದ್ರು ಅನಾಥನ್ ಮಾಡ್ಬಿಟ್ಟೆ ಸತ್ಯನ ನೀನು. ನಿನ್ನ ಕಟ್ಕೊಂಡು ಅವನಿನ್ನ ಏನೇನು ಅನ್ಭವಿಸ್ಬೇಕೋ ಏನೋ. ನಿನಗಿದೆಲ್ಲ ಹೆಂಗ ಅರ್ಥ ಆಗುತ್ತೆ? ನಿನ್ಗೆ 4 ಜನ ನಿನ್ನ ಹೊಗಳ್ಬೇಕು. ಸಾವಿತ್ರಿ ಎಂತ ಸಾಧನೆ ಮಾಡ್ದೇವ್ವ, ಹೇಗ್ ನ್ಯಾಯ ಕೊಡಿಸ್ದೇವ ಅಂತ ಅನ್ಬೇಕು. ಅದೆಲ್ಲ ನಿನಗ್ ಸಿಕ್ಬಿಡ್ತಲ್ಲ. ಆದ್ರೆ ನಿನ್ ಗಂಡ ಅನಾಥ ಆದ, ನಾವು ಬೀದಿಗೆ ಬಿದ್ವಿ. ನನ್ ಶಾಪ ನಿನ್ನ ತಟ್ಟದೆ ಬಿಡೋದಿಲ್ಲ ಸಾವಿತ್ರಿ. ತಾಯಿ ಮಗನ್ನ ದೂರ ಮಾಡಿದ್ಯಾ, ಆ ಶಾಪ ನಿನ್ನ ಕೊನೆವರೆಗೂ ಕಾಡುತ್ತೆ, ಕೊನೆವರೆಗೂ. ನಾನು ನಿಮ್ ಜೊತೆ ಬರ್ಲೇಬೇಕಾ? ಇದೇನ್ ಹೀಗೆ ಕೇಳ್ತಿದ್ಯಾ ಸತ್ಯ? 26 ವರ್ಷದ ಮಾತು ಉಳಿದಿದೆ ನಮ್ಮಿಬ್ಬರ ಮಧ್ಯೆ. 26 ವರ್ಷ ತಡೆ ಹಿಡಿದ ಪ್ರೀತಿ ಬಾಕಿ ಇದೆ ಕಣೋ. ಅಷ್ಟನ್ನು ನಿನಗೆ ಧಾರೆ ಎರಿತೀನಿ. ಅಲ್ಲದೆ ನೀನು ನಿನ್ನ ಜಾಗಕ್ಕೆ ಬರೋಕೆ, ನಿನ್ನ ಹಕ್ಕಕ್ಕೋಸ್ಕರ ಸಾಕಷ್ಟು ತಯಾರಿ ನಡೆಸ್ಕೋಬೇಕು. ಅಷ್ಟು ಆಸ್ತಿ ಸುಖ ಅನುಭವಿಸೋದಕ್ಕೆ ನೀನು ಏನೆಲ್ಲ ಕಲಿಬೇಕು ಗೊತ್ತಾ? ನಾನು ಎಲ್ಲವನ್ನೂ ಕಲಿಸ್ತೀನಿ. ನನಗೆ ಯಾವ ಆಸ್ತಿ ಅಂತಸ್ತು ಬೇಡ. ಅಪ್ಪಯ್ಯ ಅವನ ಜೊತೆ ಸಂತೋಷವಾಗಿದ್ದೀನಿ ನಾನು. ಯಾವ ಆಸ್ತಿನೂ ಪಡ್ಕೊಂಡು ನಾನು ಸುಖ ಪಡಿಬೇಕಾಗಿಲ್ಲ. ನನ್ ಬಿಟ್ಬಿಡಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ತಗೊಳ್ಳಿ. ನಿಮ್ಮ ಋಣ ನನಗೆ ಬೇಡ. ಋಣ ಇದ್ರೆ ನಾನೇ ಕಷ್ಟಪಟ್ಟು ದುಡಿದು ಸವಿ ಟ್ರಾವೆಲ್ಸ್ನ ಸ್ವಂತದ್ದು ಅಂತ ಮಾಡ್ಕೊಂತೀನಿ. ಇಲ್ದಿದ್ರು ಪರವಾಗಿಲ್ಲ, ದುಡಿಯೋದು ಮುಖ್ಯ. ಸ್ವಂತವಾದ್ರೇನೋ, ಯಾರ ಕೈ ಕೆಳಗಾದ್ರೆ. ತಗೊಳ್ಳಿ. ದೇವಸ್ಥಾನದಲ್ಲಿ ಮಗ ಅಂತ ಹೇಳಿ ರಸೀದಿಲಿ ಚೀಟಿ ಬರ್ಸಿದ್ ನೀನ್ ತಾನೆ? ಹೌದು. ತುಲಾಭಾರದಲ್ಲಿ ಮಗ ಅಂತ ಕೂತಿದ್ದು ನೀನ್ ತಾನೆ? ಹೌದು. ಯಾಕೆ ಹಾಗೆ ನಡ್ಕೊಂಡೆ? ನಿಮಗೆ ಸಮಾಧಾನ ಆಗ್ಲಿ ಅಂತ 5 ದಿನ ನಮ್ಮನೇಲಿರಿ ಅಂತ ಬಲವಂತವಾಗಿ ಕರ್ಕೊಂಡ್ಬಂದೆ ನಾನು. ಅದಕ್ಕೆ ಆ 5 ದಿನ ನೀವು ಸಂತೋಷವಾಗಿರ್ಲಿ ಅಂತ ಹೇಳ್ಕೊಂಡೆ. ಯಾಕೆ ನಡ್ಕೊಂಡೆ? ನನ್ನ ಮೇಲಿನ ಪ್ರೀತಿಯಿಂದ ತಾನೆ? ಹೌದು. ನನ್ನ ಮೇಲಿನ ಅಭಿಮಾನದಿಂದ ತಾನೆ? ಹೌದು. ನನ್ನ ಮೇಲಿರೋ ಗೌರವದಿಂದ ತಾನೆ? ಹೌದು. ನಾನು ಚೆನ್ನಾಗಿರ್ಬೇಕು, ಸುಖವಾಗಿರ್ಬೇಕು ಅನ್ನೋ ಕಾರಣಕ್ಕೆ ತಾನೆ? ಹೌದು. ಇದೆಲ್ಲ ನಿಜ ಅನ್ನೋದೇ ಆಗಿದ್ರೆ ನೀನು ನನ್ನ ಜೊತೆ ಬರಲೇಬೇಕು. ನಾಗರಾಜು ಯಮುನಾ ಅವರಿಗೆ ಮಗನ್ನ ದಕ್ಕಿಸ್ಕೋಬೇಕು ಅನ್ನೋದಿತ್ತೆ ಹೊತ್ತು ಸಾವಿತ್ರನ್ ಸಾಯಿಸ್ಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಸಾಕಿದ ಮಗ ತಂಪಾಗಲಿಲ್ಲ, ವಯಸ್ಸಾಗಿ. ಇನ್ನು ಮುಂದೆ ಹೇಗೆ ದಿನಗಳನ್ನು ದೂಡ್ತಾರೋ ಅಂತೂ ಅರ್ಥ ಆಗ್ತಾ ಇಲ್ಲ. ನಿಜ ರೀ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ನಾಳೆ ನಮ್ ರಂಜಿತಾನ ಮದುವೆ ಮಾಡ್ಕೊಂಡು ಹೋದ್ರೆ ನಮ್ ಕತೆ ಏನಪ್ಪಾ ಅಂತ ಈಗ ಯೋಚನೆ ಮಾಡೋ ಹಾಗಾಗಿದೆ. ಪಾಪ ಅವ್ರಿಗೆ ಏನು ಉಳಿದಿಲ್ಲ. ವಯಸ್ಸಾದ ಕಾಲದಲ್ಲಿ ಮಗ ಆಗ್ತಾನೆ ಆಧಾರಕ್ಕೆ ಅಲ್ಲ ಅಂತಾದ್ರೂ ಅವನ ಸಂಸಾರ ಮಕ್ಕಳನ್ನು ನೋಡ್ಕೊಂಡು ಕೊನೆಗಾಲ ತಲಬೇಕು ಅನ್ಕೊಂಡು ಪಾಪ ಅವ್ರನ್ನ ನೆನೆಸ್ಕೊಂಡ್ರೆ ಸಂಕಟ. ಒಬ್ಬರಿಗೆ ಸಂತೋಷ ತಂದ್ರೆ ಅದೇ ಕಾರಣ ಇನ್ನೊಬ್ಬರಿಗೆ ನೋವು ತರುತ್ತೆ. ಯಾಕೆಲ್ಲರೂ ಸಂತೋಷವಾಗಿರೋದಕ್ಕಾಗೋದಿಲ್ಲ? ಆದ್ರೂ ಯಮುನಮ್ಮ ಇದಕ್ಕೆ ಒಪ್ಕೋಬಾರ್ದಾಗಿತ್ತು. ತಾಯಿ ಹೃದಯ ಒಡೆದು ಹೋಗ್ತಿರೋದೇ ಹೆಚ್ಚು. ನನಗೇನಾದ್ರೂ ಇಂಥ ಪರಿಸ್ಥಿತಿ ಬಂದಿದ್ರೆ ನಾನು ಖಂಡಿತ ನನ್ನ ಮಗನ್ನ ಕಳಿಸ್ತಾ ಇರ್ಲಿಲ್ಲ. ಅವರಿಬ್ಬರಿಗೂ ದುಡ್ಡು ಸಿರಿಬಹುದು, ಆದ್ರೆ ಮಗನ್ನ ಬಿಟ್ಕೊಡೋಕ್ಕಾಗತ್ತಾ? ಇವ್ರು ಕೊಟ್ಟರು ಅವ್ರು ತಗೊಳ್ಳೋದಿಲ್ಲ ನೋಡಿ.
ಅಲ್ಲ ಪದ್ಮ, ಇಷ್ಟು ವರ್ಷ ಅವರನ್ನು ಕಾಪಾಡಿದ್ದಕ್ಕೆ ಇದೇನು ಕೂಲಿನ? ಚಚೆ, ನಾಗರಾಜಮ್ಮನ ಅವ್ರಿಗೆ ಬಂದಂತ ಪರಿಸ್ಥಿತಿ ಮತ್ತೆ ಯಾರಿಗೂ ಬರಬಾರ್ದು ಪದ್ಮ, ಬರಬಾರ್ದು. ನನ್ನೊಂದು ಮಾತನಾಡಿಸ್ಕೊಡ್ತೀರಾ? ಕೇಳು ಸಾವಿತ್ರಿ, ನನ್ನ ಮಗ ನನಗೆ ದಕ್ಕೋ ಹಾಗೆ ಮಾಡ್ದವಳು ನೀನು. ನೀನೇನೇ ಕೇಳಿದ್ರು ನಡೆಸ್ಕೊಡ್ತೀನಿ. ನಿಜವಾಗ್ಲೂ? ಖಂಡಿತವಾಗ್ಲು. ಸತ್ಯನ ಅತ್ತೆ ಮಾವನ್ ಬಿಟ್ಕೊಟ್ಬಿಡಿ. ಸಾವಿತ್ರಿ, ಅವ್ರ ನೋವು ದೊಡ್ಡದು. ನಿಮ್ಗೆ ಮಗ ಕಾಣಿಸ್ಲಿಲ್ಲ ಅನ್ನೋ ನೋವಿತ್ತು, ಆದ್ರೆ ಇವ್ರಿಗೆ ಮಗನ್ನ ಕಳ್ಕೊಳ್ಳೋ ನೋವು. ಮಗ ಇಲ್ಲ ಅನ್ನೋ ಪರಿತಾಪಕ್ಕಿಂತ ಇತ್ತು ಕಳ್ಕೊಳ್ಳೋ ಸಂಕಟನೇ ಜಾಸ್ತಿ ಅಲ್ವಾ? ನನ್ನ ಮಗ ಅಂತ ನಿರೂಪಿಸೋದು ನೀನೇ ಈ ಮಾತು ಹೇಳಿದ್ರೆ ನಾನು ಏನ್ ಮಾಡೋಕ್ಕಾಗತ್ತೆ ಸಾವಿತ್ರಿ? ನಿಜಾನ ಹೊರಗೆ ತರಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿತ್ತೆ ಹೊರತು ಇದರಿಂದ ಸಂಬಂಧದ ರೂಪರೇಷೆಗಳೇ ಬದಲಾಗುತ್ತೆ ಅನ್ನೋದನ್ನ ನಾನು ಯೋಚಿಸ್ಲಿಲ್ಲ. ತಪ್ಪು ಮಾಡ್ಬಿಟ್ಟೆ ಅನ್ನಿಸ್ತಿದೆ. ಇಲ್ಲ ಸಾವಿತ್ರಿ, ನೀನು ಏನೇ ಹೇಳಿದ್ರು ನಾನು ನನ್ನ ಮಗನ ಬಿಟ್ಕೊಡಲ್ಲ. ಹಾಗಂತ ಯಾರಿಗೂ ಅನ್ಯಾಯನೂ ಮಾಡಲ್ಲ. ನಾಗರಾಜ್ ಅವರೇ, ದಯವಿಟ್ಟು ಇದನ್ನು ತಗೊಳ್ಳಿ. ನನ್ನ ಮಗನ ಸಾಕಿದ್ದಕ್ಕೆ ಇನ್ನು ಯಾವ ರೀತಿ ಕೃತಜ್ಞತೆ ಹೇಳಬೇಕು ನನಗೆ ಗೊತ್ತಿಲ್ಲ. ನಿಮ್ಮ ಜೀವನೋಪಾಯಕ್ಕೆ ಸಹಾಯ ಆಗ್ತದೆ. ಬಾಡಿಗೆನ ಸ್ವಾಮಿ? ಹೋಟೆಲ್ನಾಗೆ ರೂಮ್ ಕೊಡ್ತಾರಲ್ಲ ಹಂಗೆ ನಿಮ್ಮ ಮಗನ ಸೂರ್ನಡಿ ಇಟ್ಟು ಸಾಕಿದ್ದಕ್ಕೆ ಬೇಡ ಸ್ವಾಮಿ. ದುಡ್ಡಿಗಾಗಿ ಮಗನ್ ಸಾಕ್ದ ಅಂತ ನಮ್ ಪ್ರೀತಿ ಬೆಲೆ ಕಳೆಬೇಡಿ ಸ್ವಾಮಿ, ಕಳೆಬೇಡಿ. ತಪ್ಪು ತಿಳ್ಕೊಬೇಡಿ, ಪ್ರೀತಿಯಿಂದ ಕೊಡ್ತಾ ಇದ್ದೀನಿ. ಪ್ರೀತಿಯಿಂದ ಇಷ್ಟುದ್ದ ಬೆಳೆಸಿದ ಮಗನೇ ದಕ್ಕಲಿಲ್ಲ. ಇದು ಯಾವ ಪ್ರೀತಿ ಸ್ವಾಮಿ? ನಾವೇನ್ ಯಾವತ್ತು ಯಾರನ್ನೂ ಪ್ರೀತಿಸಕ್ಕಿಲ್ಲ, ಪ್ರೀತಿಸಿದ್ದು ದಕ್ಕಕ್ಕಿಲ್ಲ ಅಂತ ನಮಗ್ ಗೊತ್ತಾಗೋಯ್ತು ಸ್ವಾಮಿ. ಅಪ್ಪ ಅವ್ವ, ನಂಗೆ ನೀವು ಬೇಕು. ನಿಮ್ಮನ್ ಬಿಟ್ಟು ಎಲ್ಲೂ ಹೋಗಕ್ಕಿಲ್ಲ ನಾನು. ಹಂಗನ್ ಮಾಡ್ಕಡ್ಲ, ನೀನು ಅಲ್ಲಿರ್ಬೇಕಾದವನು. ನಾವು ನಿನ್ನ ಮರ್ತ್ಬಿಡ್ತೀವಿ ಅಂತಲ್ವಾ? ನಿನ್ನಿಂದ ದೂರ ಹೊಂಟೈತೀವಿ ಅಂತಲ್ವಾ? ನಿನ್ನ ಬರೀತೀನಿ ಅಲ್ಲ ಕಡ್ಲ, ದೂರ ಆಯ್ಕಿಲ್ಲ ಹೌದಲ್ವಾ? ಹೋಗ್ಲಾ, ನೀನ್ ಹೊರಜೊತ್ ಹೋಗ್ಲಾ? ಹೋಗೋ ಚಾಣಕ ಹೋಗು. ಸಮಯ ನಂದೊಂದು ಮಾತನಾಡಿಸ್ಕೊಡ್ತೀರಾ? ಬೇಕಾರೆ ನಿಮ್ ಮಗನ್ ನೋಡ್ಕೊಂಡಿದ್ದಕ್ಕೆ ಕೂಲಿ ಅನ್ಕಳಿ, ಇಲ್ಲ ಅನ್ಬೇಡಿ ಸಮಯ. ಕೇಳಿ ನಾಗರಾಜ್ ಅವರೇ, ನಾವು ಸತ್ಯ ನಾವು ಬುಟ್ಟಿದ್ದವ್ರೆ ಅಲ್ಲ. ಯಾವಾಗ್ಲಾರ ಒಂದ್ಕಿತ, ಯಾವಾಗ್ಲಾರೋ ದಿನ ಅಲ್ಲ, ವಾರಕ್ಕೂ ತಿಂಗಳಿಗೋ ಒಂದ್ಕಿತ ಸತ್ಯ ನೋಡಿಸ್ಬೇಕು ಅಂದಾಗ ದಯವಿಟ್ಟು ಬಿಡಿ ಸ್ವಾಮಿ, ನಿಮ್ ದಮ್ಮಯ್ಯ. ನಮ್ಮನೆ ಬಾಗ್ಲು ನಿಮಗೆ ಯಾವಾಗ್ಲೂ ತೆಗ್ದಿರುತ್ತೆ.
ಯಾವ ಸೀಮೆ ಬೀಗರು ಸ್ವಾಮಿ. ಸುಶೀಲ್ ಕುಮಾರ್ ಅವ್ರು ನಿಮ್ ಬೀಗರು. ಏನೇ ಆಗ್ಲಿ ನಾವು ದಾರಿ ಇಟ್ಕೊಟ್ಟಿದ್ದು ನಿಮ್ಮ ಕಾಲ. ನೀವೇ ನಮ್ಮ ಬೀಗ್ರು. ಎಲ್ಲಿದ್ರ ಬೀಗ್ರೆ? ಬೇದಿಲಿ ಬಿದ್ದಿದ್ದೀವಿ. ಓ, ಹೊರಗಡೆ ಇದ್ದೀರಾ? ಏನಿಲ್ಲ, ಅಳಿಯಂದ್ರು ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ. ಅವ್ರ ಹತ್ರ ಮಾತಾಡೋಣ ಅಂತ. ನಿಮ್ ಜೊತೆ ಏನಾದ್ರೂ ಇದ್ರೆ. ನಮ್ ತಾವು ಎಲ್ಲಿರ್ತಾನೆ ಸ್ವಾಮಿ ಅವನು? ಸುಶೀಲ್ ಕುಮಾರ್ ಅವ್ರಿಗೆ ಫೋನ್ ಮಾಡಿ, ಅವರು ಅವನ ಅಪ್ಪ ಅವನ ಜೊತೆಯಾಗೆ ಅವ್ರ ಮಲ್ಲೇ ಇರ್ತಾನೆ. ನೀವು ಇದನ್ನೇ ಮನೆ ಅನ್ಕೊಂಡ್ರೆ ಮನೆಯಾಗಿದ್ದೀವಿ. ಸಾರಿ ಬೇಕ್ರೆ, ನಿಮಗೆ ಈ ವಯಸ್ಸಿನಲ್ಲಿ ಈ ಸ್ಥಿತಿ ಬರಬಾರ್ದು. ಯಾವತ್ತೋ ಆಗ್ಬೇಕಾಗಿದ್ದು. ಬೇರೆಯವ್ರ ಒಡವೆ ತೊಟ್ಕೊಂಡಷ್ಟತ್ತೆ ಅಲ್ವಾ? ಹಿಂಗೆ ಕೈ ಕಾಲು ಗಟ್ಟಿ ಇರೋ ಗಂಟ ಹೆಂಗೋ ಇರ್ತೀವಿ. ಆಮ್ಯಾಕೆ ಯಾರಿಗೂ ಹೊರೆ ಆಗದೆ ಕೆರೆನೋ ಬಾವಿನೋ ರೈಲೋ ಬಸ್ಸೋ ಚಚೆ ಬಿಡ್ತು ಬೇಗ್ರೆ. ನೋಡಿ, ಎಲ್ಲದಕ್ಕೂ ಸಾವೇ ಪರಿಹಾರ. ನೀವು ಮಕ್ಕಳನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಪಡಬೇಕಾಗಿತ್ತು, ಅಥವಾ ತಿಂಗಳು ನಿಮ್ ಜೊತೆ ಇರೋ ಹಾಗಾದ್ರೂ ಮಾಡ್ಕೋಬೇಕಾಗಿತ್ತು. ವಸ್ತು ನಮ್ದಲ್ಲ ಅಂದ್ಯಾಕೆ ಅದನ್ನ ಜೋಪಾನ ಮಾಡೋ ಜವಾಬ್ದಾರಿ ಯಾಕೆ ಸ್ವಾಮಿ? ಕಾಲ ಬದಲಾಗೈತೆ. ಮೊದಲಾದ್ರೆ ವಿಶ್ವಾಸ, ಪ್ರೀತಿ, ಪ್ರೇಮ ಇದಕ್ಕೆ ಬೆಲೆ. ಆದ್ರೆ ಈಗ ದುಡ್ಡು, ಎಲ್ಲ ದುಡ್ಡು ಕೊಟ್ರೆ ಏನಾರ ಸಿಗ್ತದೆ, ಮಗನೂ ಸಿಗ್ತದೆ. ಬೇಗ್ರೆ, ಪ್ರತಾಪ್ 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 ಏನ್ ಮಾಡ್ತಿದ್ದೀರಾ? ಪ್ರತಾಪ್ ನಾನು ಕರೀತಾನೆ ಇದೀನಿ. ಬನ್ನಿ ಒಂದು ನಿಮಿಷ. ಮೇಲ್ ಚೆಕ್ ಮಾಡ್ತಾ ಇದ್ದೀನಿ. ಆಮೇಲೆ ಚೆಕ್ ಮಾಡಿ ನೀವು ಅರ್ಜೆಂಟ್ ಇದೆ. ನನ್ನ ಮಾತು ಕೇಳು. ಅತ್ತೆ ಒಂದು ನಿಮಿಷಮ್ಮ, ಕಾಫಿ ಮಾಡ್ತಾ ಇದ್ದೀನಿ. ಆಮೇಲೆ ಮಾಡಿ ಬನ್ನಿ. ವಿಷಯ ಏನು? ಏನ್ ವಿಷಯ? ಈಗ ಹೇಳ್ಕೊಂಡು ಹೋಗ್ತಾ ಇದ್ದಾಳೆ. ಏನಾಯ್ತು ಹೇಳಮ್ಮ. ಬನ್ನಿ ಬೇಗ. ಯಾಕಮ್ಮ ಹೇಳು. ಏನಾಯ್ತು? ಯಾರು ಬಂದಿದ್ದಾರೆ ನೋಡಿ. ಸತ್ಯ,